ಸನಾತನ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಆ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 42ನೇ ಎಸಿಎಂಎಂ ಕೋರ್ಟ್ಗೆ ಉದಯನಿಧಿ ಸ್ಟಾಲಿನ್ ಆಗಮಿಸಿದ್ದಾರೆ. ಉದಯನಿಧಿ ವಿರುದ್ಧ ದೂರು ದಾಖಲಿಸಿದ್ರು ಪರಮೇಶ್. ಈ ಹಿನ್ನೆಲೆ ಉದಯನಿಧಿಗೆ ಸಮನ್ಸ್ ಜಾರಿ ಮಾಡಿತ್ತು ಕೋರ್ಟ್. ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಉದಯನಿಧಿ ಸ್ಟಾಲಿನ್. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ. ಸನಾತನ ಧರ್ಮ ಅನ್ನೋದು ಡೆಂಗಿ ಮಲೇರಿಯಾ ಇದ್ದಂತೆ, ಹಿಂದೂಗಳು ಎಲ್ಲರೂ ಕೂಡ ಸನಾತನಗಳಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಈ ಹೇಳಿಕೆ ಕಾರಣ ಆಗಿತ್ತು. ದೂರು ಕೂಡ ದಾಖಲಾಗಿತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 42ನೇ ಎಸಿಎಂಎಂ ಕೋರ್ಟ್ಗೆ ಉದಯನಿಧಿ ಸ್ಟಾಲಿನ್ ಹಾಜರಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಏನಾಗ್ತಾ ಇದೆ ಕೋರ್ಟ್ ನಲ್ಲಿ? ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ ಅವರು. ಶ್ರುತಿ, ಏನು ತಮಿಳುನಾಡಿನ ಕ್ರೀಡಾ ಸಚಿವ ಹಾಗೂ ಮುಖ್ಯಮಂತ್ರಿಗಳ ಪುತ್ರ ಆಗಿರ್ತಕ್ಕಂಥ ಉದಯನಿಧಿ ಸ್ಟಾಲಿನ್ ಈಗ ಬೆಂಗಳೂರಿನ 42ನೇ ಎಸಿಎಂಎಂ ಜನಕ್ಕೆ ಆಗೋದಕ್ಕೆ ಬಂದಿರತಕ್ಕಂಥದ್ದು. ಏನು ಕೆಲ ತಿಂಗಳುಗಳ ಹಿಂದೆ ಅವರೊಂದು ಸನಾತನ ಧರ್ಮದ ವಿರುದ್ಧವಾಗಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಸಾಕಷ್ಟು ಆಕ್ರೋಶ ದೇಶಾದ್ಯಂತ ವ್ಯಕ್ತವಾಗಿತ್ತು. ಅಲ್ಲದೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಖಾಸಗಿ ದೂರು ದಾಖಲಾಗಿತ್ತು. ಅದರಂತೆ ಆರೋಪಿಗಳಿಗೆ ಸಮನ್ಸ್ ಮಾಡಿತ್ತು. ಇತ್ತೀಚೆಗಷ್ಟೇ ಒಂದು ಆಯೋಜಕರ ಮೇಲೆ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ರಿಲೀಫ್ ನೀಡಿತ್ತು. ಆದ್ರೆ ಏನು ಹೇಳಿಕೆಯನ್ನ ನೀಡಿದ್ರು ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಅವರಿಗೆ ಯಾವುದೇ ರಿಲೀಫ್ ಅನ್ನ ಹೈಕೋರ್ಟ್ ನೀಡಿರಲಿಲ್ಲ. ಹೀಗಾಗಿ ಸಮನ್ಸ್ ಜಾರಿಯಾಗಿತ್ತು. ಸಮನ್ಸ್ಗೆ ಸಂಬಂಧಿಸಿದಂತೆ ಖುದ್ದು ಇವತ್ತು ಆರೋಪಿ ಹಾಜರಾಗಬೇಕಾಗಿತ್ತು. ಅದರ ಭಾಗವಾಗಿ ಉದಯನಿಧಿ ಸ್ಟಾಲಿನ್ ಇವತ್ತು 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಬಂದಿರತಕ್ಕಂಥದ್ದು. ಸದ್ಯ ಇನ್ನು ಕೋರ್ಟ್ ಕಲಾಪ ಆರಂಭವಾಗದೇ ಇರೋ ಕಾರಣ ಸದ್ಯ ಕೋರ್ಟ್ ಆವರಣದಲ್ಲಿ ಅವರು ನ್ಯಾಯಾಧೀಶರು ಕಲಾಪವನ್ನು ಶುರು ಮಾಡೋದನ್ನ ಕಾಯ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ಹೊತ್ತಿನಲ್ಲಿ ಅವರು ನ್ಯಾಯಾಧೀಶರ ಎದುರು ಹಾಜರಾಗ್ತಾರೆ. ಜೊತೆಗೆ ಏನು ಬಾಂಡ್, ಇದು ನಾನ್ ಬೇಲೆಬಲ್ ಅಫೆನ್ಸಸ್ ಆಗಿರೋದ್ರಿಂದ ಇದರಲ್ಲಿ ಒಂದು ಬಾಂಡ್ ಶ್ಯೂರಿಟಿಯನ್ನು ಕೊಟ್ಟು ಅವರ ಪರ ವಕೀಲರು ಒಂದು ಸಹಿಯನ್ನು ಹಾಕಿ ಅವರು ಇಲ್ಲಿಂದ ತೆರಳುವಂಥದ್ದು. ಸದ್ಯಕ್ಕೆ ಕಲಾಪ ಆರಂಭ ಆಗುವವರೆಗೂ ಉದಯನಿಧಿ ಸ್ಟಾಲಿನ್ ಕೋರ್ಟ್ ಆವರಣದಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಯಿ ತೇಜ್ ಸೇರಿ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರಕರಣದ ಸಂಬಂಧ ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದ್ದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ್ ಹೆಸರಿತ್ತು. ಹೀಗಾಗಿ ಚನ್ನಗಿರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸಾಯಿ ತೇಜ್ನನ್ನ ಬಂಧಿಸಿದ್ದಾರೆ. ಇನ್ನು ಸಾಯಿ ತೇಜ ಬಳಿ ಮಹತ್ವದ ದಾಖಲೆ ಇರುವ ಸಾಧ್ಯತೆ ಕೂಡ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂಬಂಧ ಸೂರಜ್ ರೇವಣ್ಣಗೆ ಇಂದು ವೈದ್ಯಕೀಯ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸುವ ಸಾಧ್ಯತೆ ಇದ್ದು ಈಗಾಗಲೇ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯನ್ನ ಪೊಲೀಸರು ನಡೆಸಿದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಚನ್ನಪಟ್ಟಣ ಟಿಕೆಟ್ಗೆ ಮೈತ್ರಿ ನಾಯಕರಲ್ಲಿ ಫೈಟ್ ಜೋರಾಗಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಕ್ಯಾಂಪೇನ್ ಆರಂಭಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಕ್ಯಾಂಪೇನ್ ಮಾಡ್ತಿರೋ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡುವಂತೆ ಮೈತ್ರಿ ನಾಯಕರಲ್ಲಿ ಮನವಿ ಮಾಡಿದ್ದಾರೆ. ಇದರಿಂದ ಸಿಪಿಐಗೆ ಮೈತ್ರಿ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಆತಂಕ ಎದುರಾಗಿದೆ. ಜೆಡಿಎಸ್ ಫ್ಲೆಕ್ಸ್ಗಳಿಂದ ದೇವೇಗೌಡರ ಹಿರಿಯ ಮಗ ಎಚ್.ಡಿ. ರೇವಣ್ಣರ ಫೋಟೋಗೆ ಕೋಫ್ ಕೊಡಲಾಗಿದೆ. ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬೃಹತ್ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದ್ದು ಫ್ಲೆಕ್ಸ್ಗಳಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಫೋಟೋ ಮಾಯವಾಗಿದೆ. ಮುಜುಗರದಿಂದ ಪಾರಾಗುವುದಕ್ಕೆ ರೇವಣ್ಣ ಫೋಟೋ ಹಾಕುವುದಕ್ಕೆ ದಳಪತಿಗಳು ಹಿಂದೇಟು ಹಾಕಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ರೇವಣ್ಣರಿಂದ ದಳಪತಿಗಳು ಅಂತರ ಕಾಯ್ದುಕೊಂಡಿದ್ದು ಈ ಹಿಂದೆ ಪಕ್ಷದ ಪ್ರತಿ ಫ್ಲೆಕ್ಸ್ಗಳಲ್ಲೂ ಕೂಡ ಕಡ್ಡಾಯವಾಗಿ ಇರ್ತಿದ್ದ ರೇವಣ್ಣ ಫೋಟೋ ಜೊತೆಗೆ ಪ್ರಜ್ವಲ್ ಸೂರಜ್ ಫೋಟೋ ಬಳಸ್ತಾ ಇದ್ರು ಜೆಡಿಎಸ್ ನಾಯಕರು. ಸದ್ಯ ಈಗ ಕೋಕ್ ಕೊಡಲಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟ ಸಮಿತಿಯಿಂದ ತುಮಕೂರು ಜಿಲ್ಲೆ ಬಂದ್ ಮಾಡಲಾಗಿದೆ. ಬಂದ್ಗೆ ವಿವಿಧ ರೈತಪರ ಸಂಘ, ಕನ್ನಡಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದು ಮಠಾಧೀಶರು, ವರ್ತಕರು, ಹೋಟೆಲ್, ವಕೀಲರ ಸಂಘ ಬೆಂಬಲ ಸೂಚಿಸಿದೆ. ತುಮಕೂರು ಸೇರಿ